ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. 6:40 ಆಗಿತ್ತು. ಆಲ್ಮೋಸ್ಟ್ ಟೈಮು ಸಂಜೆ. ಟ್ರಾಫಿಕ್ ಟೈಮ್ ಅಂತಲೇ ಹೇಳ್ಬೋದು. ಓನ್ ವೆಹಿಕಲಲ್ಲಿ ಹೋದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಆಟೋ ಮಾಡ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಆ ಚಳಿಲಿ ಗಾಡೀಲಿ ಹೋಗೋದಕ್ಕಿಂತ ಬೆಸ್ಟು ಅಂತ ಹೇಳಿ ಆಟೋ ಮಾಡಿಕೊಂಡು ಹೋದ್ವಿ. ಚೀಕು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಮಾತು. ನಾನು ಆನ್ ಮಾಡಿದ್ದೀನ ಆಫ್ ಮಾಡಿದ್ದೀನಿ ಅಂತ ಚೆಕ್ ಮಾಡ್ತಾ ಇದ್ದ ಅಂತಲೇ ಹೇಳ್ಬೋದು. ಸೊ ನಾವು ಹೊರಟಿದ್ದು ಬಂಡಿ ಮಂಗಳಮ್ಮ ದೇವಸ್ಥಾನ, ಗವಿಪುರ ಗುಟ್ಟಳ್ಳಿಯಲ್ಲಿ ಇರುವಂತಹ ದೇವಸ್ಥಾನ. ತುಂಬಾ ದಿನ ಆಯಿತು, ಆಲ್ಮೋಸ್ಟ್ 2 ಮಂತ್ಸೇ ಆಗಿತ್ತು ಅಂದ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ. ಸೊ ಹೋಗಿ ಬರೋಣ, ಶುಕ್ರವಾರ ಬೇರೆ ಅಲ್ಲ. ಸೊ ಮನಸ್ಸಿಗೆ ನೆಮ್ಮದಿ ಆದರೂ ಸಿಗುತ್ತೆ, ಸ್ವಲ್ಪ ಖುಷಿ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಸೊ ದೇವಸ್ಥಾನದ ಹತ್ರ ರೀಚ್ ಆಗಿದ ತಕ್ಷಣ ಒಂದು ಪೋಸ್ಟರ್ ಕಂಡು ಬಂತು ನಮಗೆ. ಸೊ ಡೆವಿಲ್ ಮೂವಿ ಸಕ್ಸಸ್ ಆಗಲಿ ಅಂತ ಹೇಳಿ ಅಲ್ಲಿರುವಂಥ ಬಾಯ್ಸು ಅಥವಾ ದರ್ಶನ್ ಫ್ಯಾನ್ಸ್ ಎಲ್ಲರೂ ಸಹ ಅವರ ಹೆಸರಲ್ಲಿ ಪೂಜೆ ಮಾಡಿಸಿದ್ರು. ಆ ಒಂದು ಪೋಸ್ಟರ್ ಇದು. ಆವತ್ತಿನ ದಿನವೇ ನಾವು ಹೋಗಿರೋದು ಶುಕ್ರವಾರ. ಸೊ ನೋಡಿ, ಡೆವಿಲ್ ಪೋಸ್ಟರ್ ಇದೆ ಅಲ್ಲ. ಸೊ ಆವತ್ತಿನ ದಿನವೇ ನಾವು ಹೋಗಿದ್ದು. ಅಂದರೆ ಅಲ್ಲಿ ಪೂಜೆನ ಮಾಡಿಸಿದ್ರಂತೆ, ಸಕ್ಸಸ್ ಆಗಲಿ ಡೆವಿಲ್ ಮೂವಿನ ಅಂತ ಹೇಳಿ. ಹೋಗಲಿ, ಎಲ್ಲ ದರ್ಶನ್ ಫ್ಯಾನ್ಸ್ಗೆ ಖುಷಿ ಆಗುತ್ತಲ್ವಾ. ಸೊ ಇದು 11th ರಿಲೀಸ್ ಆಗುತ್ತೆ, ಎಲ್ಲರೂ ನೋಡಿ. ಹಾಗೆ ಇವತ್ತು ಡಿಸೆಂಬರ್ 6th ಅಲ್ಲ, ಇವತ್ತು ಟಿಕೆಟ್ನ ಬಿಟ್ಟಿದ್ದಾರೆ ಬುಕ್ ಮೈ ಶೋಲಿ. ಯಾರೆಲ್ಲ ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಬುಕ್ ಮಾಡಿ. ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಸುದೀಪ್ ಫ್ಯಾನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಆದಮೇಲೆ ಪೋಸ್ಟರ್ ನೋಡ್ಕೊಂಡು ಮುಂದೆ ಬಂದ್ವಿ. ಸ್ಲಿಪ್ಪರೆಲ್ಲ ಬಿಟ್ಟು ನಾವು ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ ಹೇಗಿದೆ, ಲೈಟಿಂಗು ಸಕ್ಕತ್ತಾಗಿದೆ ಅಲ್ಲ. ಸೊ ನಾರ್ಮಲಾಗಿ ಒಂದು ದೇವಸ್ಥಾನ ಅಂತಲೇ ಅನಿಸಲ್ಲ, ಯಾವುದೋ ದೊಡ್ಡ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ, ಈ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಲ್ಲ ಆ ರೀತಿ ಫೀಲ್ ಆಗುತ್ತೆ ಈ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಚೀಕೋಗೆ ಬೈ ಎಲ್ಲಿ ಬಂದ್ವಿ, ಇಷ್ಟೊಂದು ಲೈಟು, ಆ ಲೈಟ್ ಇದೆಯಲ್ಲ ತುಂಬಾ ಬೆಳಕಿತ್ತು. ಸೊ ಚೀಕು ಇಟ್ಕೊಂಡು ಇಷ್ಟೊಂದು ಲೈಟ್ ಇದೆಯಲ್ಲ ಅಂತ ನೋಡ್ತಾ ಇದ್ದ. ಸೊ ಎಂಟ್ರಿ ಆದ್ವಿ. ಸೊ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅಷ್ಟೇನೂ ರಶ್ ಇರಲಿಲ್ಲ ನೆನ್ನೆ, ಯಾಕಂದರೆ ಮೊನ್ನೆ ಹುಣ್ಣಿಮೆ ಆಗಿತ್ತಲ್ಲ. ಸೊ ಹುಣ್ಣಿಮೆಲೇ ಎಲ್ಲರೂ ಸಹ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ನೆನ್ನೆ ಸ್ವಲ್ಪ ಮೊದಲೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಎಲ್ಲೋ ರಶ್ ಕಮ್ಮಿ ಇತ್ತು. ಆದ್ರೂ ಮಕ್ಳಿಗೆ ಇಟ್ಕೊಂಡು ಆಗಲ್ಲ, 1 hour ಆದ್ರೂ ನಿಂತ್ಕೋಬೇಕು ಅಂತ ಹೇಳಿ 100 rupees ಟಿಕೆಟ್ ಕೊಟ್ಟು 200 ಆಯಿತು ಕೊಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೂಪರಾಗಾಯಿತು ಅಂತಲೇ ಹೇಳ್ಬೋದು ದೇವ್ರ ದರ್ಶನ. ಏನು ಮಾಡೋದು, ದೇವಿಗೆ ಫೋಟೋ ಅಥವಾ ವಿಡಿಯೋ ಆಗಿಲ್ಲ. ಇದಿದ್ರೆ ನಿಜವಾಗ್ಲೂ ನಾನು ನಿಮಗೂ ತೋರಿಸ್ತಾ ಇದ್ದೆ. ಸೊ ಇದು ನೋಡಿ, ಅಲ್ಲಿ ದೇವಸ್ಥಾನದಲ್ಲಿ ಇಟ್ಟಿರುವಂತಹ ಅಕ್ವೇರಿಯಮ್ಗಳು ಎಲ್ಲ ದಪ್ಪ ಮೀನು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಚೀಕುಗಂತೂ ತುಂಬಾ ಇಷ್ಟ ಆಯಿತು. ಸೊ ಪ್ರತಿಯೊಂದು ದೇವರು ಅಲ್ಲಿರುವಂತಹ ಬಂಡೆ ಅಲ್ವಾ, ಅದು ಬಂಡೆ ಒಳಗಡೆ ಇರುವಂತಹ ದೇವಸ್ಥಾನ ಇದು. ಸೊ ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡಿ ಬಂದ್ವಿ. ಇಲ್ಲಿ ದೃಷ್ಟಿ ನಿವಾರಣೆದು ಅದು ತಡೆ ಹೊಡಿತಾರಲ್ಲ, ಅದನ್ನು ದೃಷ್ಟಿ ನಿವಾರಣೆ ಮಾಡಿ ಕೊಡ್ತಾರೆ. ಸೊ ತಡೆನೂ ಹೊಡಿಸ್ಕೊಂಡು ಕೊನೆಗೆ ಹೊರಟ್ವಿ ಮನೆ ಕಡೆಗೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಅದ್ಭುತವಾಗಿದೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಚಿಕ್ಕ ವಯಸ್ಸು ಮೀನ್ಸ್ ನನ್ನ ಕಾಲೇಜಲ್ಲಿ ಇದ್ದಾಗ ನನ್ನ ಫ್ರೆಂಡ್ ಒಂದು ಸತಿ ಕರ್ಕೊಂಡು ಹೋಗಿದ್ಲು. ಆವಾಗ ಈ ದೇವಸ್ಥಾನ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ಈಗ ನೋಡಿ ಎಷ್ಟು ಡಿಮ್ಯಾಂಡ್ ಅಲ್ವಾ ದೇವಸ್ಥಾನಕ್ಕೆ. ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಡಿಮ್ಯಾಂಡ್ ಅನ್ನೋದಕ್ಕಿಂತ ಅಷ್ಟೇ ಪವರ್ಫುಲ್ ಇದೆ ಈ ದೇವಸ್ಥಾನದ ಒಂದು ಹಿನ್ನೆಲೆ ಆಗಿರ್ಬೋದು, ಆ ದೇವಿ ಕೊಡುವಂತಹ ಒಂದು ಮಹಿಮೆ ಆಗಿರ್ಬೋದು, ತುಂಬಾ ಪವರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಕೊನೆಗೆ ಅಲ್ಲಿರುವಂತಹ ಲಡ್ಡು ಪ್ರಸಾದ ಸೂಪರಾಗಿರುತ್ತೆ. ಸೊ ನೋಡಿ, ಈ ಒಂದು ಬಂಡಿ ಮಂಗಳಮ್ಮ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಮಸ್ಕಾರ ಮಾಡ್ಕೋಬೋದು, ನೀವು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿರುವಂಥ ಲಡ್ಡು ಪ್ರಸಾದ ಅಂತೂ ಸೂಪರಾಗಿರುತ್ತೆ. ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಫ್ರೆಶ್ ಆಗಿರುತ್ತೆ. ನೀವು ಸಹ ತಿನ್ನಿ ಅಲ್ಲಿ ಹೋದಾಗ ಪ್ರಸಾದನ ತೊಗೊಂಡು ಅಂತ ಹೇಳ್ತಾ ಕೊನೆಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಬಿಸಿ ಬಿಸಿ ಕಬಾಬು, ಅದು ಸ್ಟ್ರೀಟ್ ಕಬಾಬ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಅದಕ್ಕೆ ನಮ್ಮ ಮನೆಯವರು ಸ್ಟ್ರೀಟ್ ಕಬಾಬೇ ಕೊಡಿಸಿದ್ರು. ನೋಡಿ, 1/2 kg ತಂದಿದ್ದು ಯಾರಿಗೂ ಸಾಲಿಲ್ಲ, ಯಾವ ಬಾಯಿಗೂ ಸಾಲಿಲ್ಲ ಅನ್ನೋ ಥರ ಫೀಲ್ ಆಯಿತು. ಸೂಪರಾಗಿರುತ್ತೆ. ಈ ಕಬಾಬ್ ಅಂಗಡಿ ಹೆಸರು ಬಂದು ಲಕ್ಷ್ಮೀ ಕಬಾಬು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದ್ಕದ ಬೇಳೆ ಸಾರಿತ್ತು ನಮ್ಮ ಮನೇಲಿ. ಇದ್ಕದ ಬೇಳೆ ಸಾರಿಗೆ ಈ ಒಂದು ಕಾಂಬಿನೇಷನ್ ಹಾಗೆ ಕಬಾಬ್ನ ತಿಂದ್ವಿ. ಸಖತ್ ಸ್ಪೈಸಿಯಾಗಿ ಹೆಂಗಿತ್ತು ಅಂತೀರಾ, ಸೂಪರಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪೂರ್ತಿ ವೀಡಿಯೋನ ಮಿಸ್ ಮಾಡದೆ ನೋಡಿ, ಹಾಗೆ ಕಂಪ್ಲೀಟ್ ವೀಡಿಯೋ ನೋಡಿ ಹೈಪ್ ಕೊಡಿ. ಜೊತೆಗೆ ಹ್ಯಾಡ್ಸು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.